Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಸಂಡೂರು ತಾಲೂಕು ತೋರಣಗಲ್ಲು ಗ್ರಾಮದಲ್ಲಿ ಮಂಗಳವಾರ ತಾಲೂಕಾಡಳಿತ, ತಾಲೂಕು ಪಂಚಾಯಿತಿ, ಕೃಷಿ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರೈತ ದಿನಾಚರಣೆ ಹಾಗೂ ರೈತ ಸಂಪರ್ಕ ಕೇಂದ್ರದ ನೂತನ ಕಟ್ಟಡ ಉದ್ಘಾಟನೆಯನ್ನು ಸಂಸದ ಇ ತುಕಾರಾಂ ಅವರು ಉದ್ಘಾಟಿಸಿ ಮಾತನಾಡಿದರು. ತಾಲೂಕಿನಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಕೃಷಿ ಭೂಮಿ ಇಲ್ಲ. ಇರುವ ಭೂಮಿಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಿದೆ. ರೈತರು ಏಕ ಬೆಳೆ ಪದ್ಧತಿಯ ಬದಲು ಬಹುಬೆಳೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದು ಎಂದು ಹೇಳಿದರು. ಜಿಲ್ಲಾ ಖನಿಜ ಪ್ರತಿಷ್ಠಾನದ ಅನುದಾನ 50 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾದ ತೋರಣಗಲ್ಲು ರೈತ ಸಂಪರ್ಕ ಕೇಂದ್ರದ ಕಟ್ಟಡ, RIDF ಅನುದಾನ 25 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾದ ರೈತ ಸಂಪರ್ಕ ಕೇಂದ್ರ ಗೋಡನ್ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಡೂರು ತಾಲೂಕಿನ ಶಿವಕುಮಾರ್, ಮೂಲೆಮನೆ ತಿಪ್ಪೇಸ್ವಾಮಿ, ಚೌಡಯ್ಯ, ಬಾಬು ಅವರಿಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಉಪಾಧ್ಯಕ್ಷ ಎಚ್. ಲಕ್ಷ್ಮಣ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ KSL ಸ್ವಾಮಿ, ಜಂಟಿ ಕೃಷಿ ನಿರ್ದೇಶಕ ಸೋಮ್ ಸುಂದರ್ ಕೆ, ತಹಸೀಲ್ದಾರ್ ಜಿ. ಅನಿಲ್ ಕುಮಾರ್, ತಾಲೂಕ್ ಪಂಚಾಯಿತಿ ಇಒ ಮಡಗಿನ ಬಸಪ್ಪ, ಪುರಸಭೆ ಅಧ್ಯಕ್ಷ ಕಲ್ಗುಡೆಪ್ಪ, ಮುಖಂಡರಾದ ಜಿ. ಏಕಾಂಬ್ರಪ್ಪ ಸೇರಿದಂತೆ ಕೃಷಿ ಅಧಿಕಾರಿಗಳು, ಸಿಬ್ಬಂದಿಗಳು, ತಾಲೂಕಿನ ರೈತ ಬಾಂಧವರು ಉಪಸ್ಥಿತರಿದ್ದರು. ಇವತ್ತು ಬಹಳ ವಿಶೇಷವಾಗಿ ಇವತ್ತು ನಾವೆಲ್ಲರೂ ಕೂಡ ಮೊದಲು ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ನಾವು ರೈತ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ಈ ಸರಿ ವಿಶೇಷವಾಗಿ ಇವತ್ತು ಒಂದು ನಮ್ಮ ರೈತ ಸಂಪರ್ಕ ಕಚೇರಿ, ಗೋಡಾನು, ಈ ಜೊತೆಗೆ ಅನೇಕ ಇವತ್ತು ಸೌಲಭ್ಯಗಳ ಜೊತೆಗೆ ಇವತ್ತು ಎಕ್ಸಿಬಿಷನ್ ಸೆಂಟರು ಓಪನ್ ಮಾಡಿ ಇವತ್ತು ತೋರಣಗಲ್ಲಲ್ಲಿ ಭಾಳ ಅಚ್ಚುಕಟ್ಟಾಗಿ, ಚಿಕ್ಕದಾದ್ರೂ ಕೂಡ ಬಹಳ ಚೊಕ್ಕದಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇವತ್ತು ರೈತ ದಿನಾಚರಣೆಯನ್ನು ನಾವು ಭಾರತ ದೇಶದಾದ್ಯಂತ ಡಿಸೆಂಬರ್ 23 ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅದೇ ರೀತಿಯಾಗಿ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ಕೂಡ ನಾವು ನೆನೆಸ್ಬೇಕಾಗಿದೆ. ಇವತ್ತು ಹಸಿರು ಕ್ರಾಂತಿಯ ಮೂಲಕ ನಮ್ಮ ದೇಶ ಏನು ಆಹಾರ ಉತ್ಪಾದನೆಯಲ್ಲಿ ನಾವು ನೋವನ್ನು ಉಣ್ತಾ ಇದ್ವಿ, ಅಂದರೆ ನಾವೆಲ್ಲರೂ ಕೂಡ ಭಾಳಷ್ಟು ಜನ ಇಲ್ಲೆಲ್ಲರೂ ಭಾಳಷ್ಟು ಜನ ಇದೀವಿ. ನಾವೆಲ್ಲರೂ ಕೂಡ ಸಿದ್ದಪ್ಪಣ್ಣ ನಾವೆಲ್ಲ ಕೆಂಪು ಜೋಳ ಉಣ್ತಿದ್ವಿ. ನಾನು ಉಂಡಿನಿ 72ರಾಗೆ ಹೋಗಿ ಚೀಲ ಹಿಡ್ಕೊಂಡು ಅಮೇರಿಕದಿಂದ ತರ್ತಕ್ಕಂಥ ಒಂದು ಕೆಂಪು ಜೋಳನ ನಾವೆಲ್ಲರೂ ಕೂಡ ಊಟ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಗಮನದಲ್ಲಿಟ್ಕೊಂಡು ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ 20 ಅಂಶದ ಕಾರ್ಯಕ್ರಮದಲ್ಲಿ ಇವತ್ತು ಹಸಿರು ಕ್ರಾಂತಿಯನ್ನು ಮಾಡಬೇಕು. ಇವತ್ತು ಬರಡು ಭೂಮಿಗಳಿಗೆ ನೀರಾವರಿಯನ್ನು ಕೊಡಬೇಕು ಎಲ್ಲರೂ ಕೂಡ. ಯಾಕಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಅಂತಂತೇಳಿ ಇವತ್ತು ಅವರು ಕೂಡ ಒಂದು ಆಹಾರ ಉತ್ಪಾದನೆಗೆ ಒತ್ತನ್ನು ಕೊಟ್ಟಿದ್ರು. ಜೊತೆಗೆ ಇಂದಿರಾ ಗಾಂಧಿ ಅವರು, ಮಾಜಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು ಉಳುವವನೇ ಒಡೆಯ ಅಂತೇಳಿ, ಮೊದಲು ಯಾರೋ ದೊಡ್ಡರ ಹತ್ರ ಭೂಮಿಗಳು ಇರ್ತಾ ಇದ್ವು, ಅವರೆಲ್ಲ ವಿಲಾಸಿ ಜೀವನಕ್ಕೆ ಇಟ್ಕೊಂತಿದ್ರು, ಯಾರು ಕೂಡ ಆಹಾರ ಉತ್ಪಾದನೆ ಮಾಡ್ತಾ ಇರಲಿಲ್ಲ. ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅವರಿಗೆ ಉಳುವವನೇ ಒಡೆ ಅಂತ ಮಾಡಿಕೊಟ್ಟು ಅವರಿಗೆ ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಕೊಟ್ಟು ಇವತ್ತು ದೇಶನ ಸ್ವಾವಲಂಬನೆ ಮಾಡಿರ್ತಕ್ಕಂಥದ್ದು ಈ ದಿನ ಕೂಡ ನಾವೆಲ್ಲ ನೆನೆಸ್ಬೇಕಾಗಿದೆ. ಇದೇ ರೀತಿಯಾಗಿ ಪ್ರಾಯೋರಿಟಿಯಾಗಿ ಚೆಕ್ ಡ್ಯಾಮ್ಗಳೆಲ್ಲ ಕಟ್ಟಿದ್ದೀವಿ, ಕೃಷಿ ಹೊಂಡಗಳು ಮಾಡಿದ್ದೀವಿ. ಈ ಥರ ಅವ್ರಿಗೆ ನಾವು ಯಾವ ಥರ ನಾವು ಕೃಷಿ ಪದ್ಧತಿ ಅಳವಡಿಸ್ಕೊಂತೇಳಿ ನಾವು ಮಾಡ್ತಾ ಇದೀವಿ. ಯಾಕಂದರೆ ಕೆಲವೊಂದು ಪ್ರಾಜೆಕ್ಟ್ಗಳು ಮಾಡ್ಬೇಕಾದ್ರೆ ಫೇಲ್ಯೂರ್ ಆಗಿಬಿಡ್ತಾವೆ ನಮ್ಮೆಲ್ಲ ಪ್ರಾಜೆಕ್ಟ್ಸು. ನಮಗಿರ್ತಕ್ಕಂಥದ್ದು ಈಗ ಕೃಷಿದು ಯಾವ ಥರ ಮಾಡಬೇಕು ಅಂತಂತೇಳಿ ನಮಗೆಲ್ಲ ಸಿಕ್ಕಿದೆ, ಆರೋಗ್ಯ ಸಿಕ್ಕಿದೆ, ಶಿಕ್ಷಣ ಸಿಕ್ಕಿದೆ, ಇವತ್ತು ಅಂಗನವಾಡಿಗಳು ಮಾಡ್ತೇವೆ, ಎಲ್ಲ ಮಾಡಿದ್ದೀವಿ. ಈಗ ಮುಖ್ಯವಾಗಿ ನಾವು ಕೃಷಿಗೆ ಈಗ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ 31,000 ಹೆಕ್ಟೇರ್ ಪ್ರದೇಶದಲ್ಲಿ ಇದು ವೈಜ್ಞಾನಿಕ ಒಂದು ಬೆಳೆ ಪದ್ಧತಿಯನ್ನು ನಾವೆಲ್ಲ ಮಾಡಬೇಕಾಗಿದೆ. ಯಾಕಂದರೆ ಇವತ್ತೆಲ್ಲ ನಾವು ಗಮನಿಸ್ತಾ ಇದ್ದೀವಿ, ಈ ಲಕ್ಷ್ಮಣ ಹೇಳ್ದಾಗೆ ಎಲ್ಲರೂ ಮಾಡಿದ್ರೆ ಎಲ್ಲರೂ ಹತ್ತಿ ಹಾಕಿರಿ ಹತ್ತಿಗೆ, ಮೆಣಸಿನ್ಕಾಯಿ ಹಾಕಿರಿ ಮೆಣಸಿನ್ಕಾಯಿ, ಈ ಥರ ಮಾಡಬಾರ್ದು. ಫಸ್ಟ್ ನಮಗೆ ಪೌಷ್ಟಿಕಾಂಶದ ಆಹಾರ ಏನೇನು ಬೇಕಾಗಿದೆ
ನಮಗೆ ಒಂದು 5 ಎಕರೆ ಜಮೀನು ಇದ್ರೆ ಫಸ್ಟ್ ನಾವು ಜೋಳ ಹಾಕೋಬೇಕು. ಜೋಳ ಹಾಕ್ಕೊಂಡು ಅದ್ರ 10 ಸಾಲಿಗೆ ಎಷ್ಟಪ್ಪ ಅಗ್ರಿಕಾಳು ಹಾಕೋದು? ಅಗ್ರಿಕಾಳು ಹಾಕೋದು ಎಷ್ಟು ಸಾಲಿಗೆ ಹೇಳು? ಎಲ್ಲ ಅನ್ಸಲ್ಲ. 9ನೇ ಸಾಲಿಗೆ 10 ಸಾಲಿಗೆ ಅಕಡಿ ಸಾಲ ಹಾಕ್ತಾರೆ. ಕರೆಕ್ಟ್ ಸಾಲ ಹೇಳಪ್ಪ. ಶೇಖರಿ ಸಪ್ರ ನೀವು 9ನೇ ಸಾಲು ಬಿಟ್ಟು 10ನೇ ಸಾಲಿಗೆ ಅಕಡಿ ಕಾಳು ಹಾಕ್ತಾರೆ. ಆಮೇಲೆ ಅದು ಇದು ಕಲ್ತ್ಕೊಂಬತೈತಿ ಎಲ್ಲ ತೊಗರಿ ಎಲ್ಲ ಕಂಪ್ಲೀಟ್ ಆಗಿ. ಹಿಂಗೆ ಜೋಳ ಹಾಕಿದಾಗ ನಾವೆಲ್ಲದು ಕೂಡ ನಾವು ತೊಗರಿ ಹಾಕ್ತಿದ್ವಿ ಎಲ್ಲ ಕಂಪ್ಲೀಟ್ ಆಗಿ. ತೊಗರಿ ಅಲಸಂದಿ ಹಾಕ್ತಿದ್ವಿ. ಅದಾದ್ಮೇಲೆ ನಾವು ಸ್ವಲ್ಪ ಸಜ್ಜೆ ಹಾಕ್ತಿದ್ವಿ. ಸಜ್ಜೆ ಹಾಕಿದ್ಮೇಲೆ ಸ್ವಲ್ಪ ಹಿನ್ನಡಿಗೆ ನಾವೆಲ್ಲರೂ ಕೂಡ ನವಣೆ ಹಾಕ್ತಿದ್ವಿ, ಇದು ಹಾಕ್ತಿದ್ವಿ ಹಿಮ್ಮಕ್ಕಿದಕ್ಕೆ. ಅದ್ರ ನಡುಕ್ಕೆ ಮತ್ತೆ ನಾವು ಮೆಕ್ಕೆಜೋಳ ಹಾಕ್ಯಂತಿದ್ವಿ. ಎತ್ತುಗಳಿಗೆ ನುಚ್ಚಿಗಿಚ್ಚಿಕ್ಕದಕ್ಕೆ ಅದಕ್ಕೆಲ್ಲ. ಯಾಕಂದ್ರೆ ಅವು ದುಡೆ ಎತ್ತುಗಳು ಚೆನ್ನಾಗಿರ್ಬೇಕು ಅಂತಂತೇಳಿ. ಉಜಪ್ಪ ಇವೆಲ್ಲ ವೈಜ್ಞಾನಿಕ ಪದ್ಧತಿ ನಾನು ಹೇಳೋದು. ಇವೆಲ್ಲ ಇಕ್ಕಬೇಕು. ಎತ್ತುಗಳು ಚೆನ್ನಾಗಿರ್ಬೇಕು, ಪೌಷ್ಟಿಕಾಂಶದ ಆಹಾರ ಕೂಡ ಸಿಗಬೇಕು. ಜೊತೆಗೆ ಶಿವರಾತ್ರಿ ಮಠ ನಮಗೆ ಅಲಸಂದಿ ತೊಗರಿ ಕಾಳು ನಾವು ಮುದ್ದೆಗಿದ್ದೆ ಉಣ್ಬೇಕು. ಕರೆಕ್ಟ್ ಏನಪ್ಪ ಅದ್ರಲ್ಲಿ? ಇವತ್ತು ಯಾರನ್ನ ಹೊಲ್ದಾಗ ನೋಡ್ಕೊಂಬರ್ರಿ ಎಲ್ಲಾನು ಹೋಗಿ. ಒಂದು ಕುರಾಳಿಲ್ಲ, ಶಾಸಿವಿಲ್ಲ, ಏನೇನಿಲ್ಲ. ಇದನ್ನ ದಯಮಾಡಿ ಇದ್ರಲಿಂದನೇ ಮತ್ತೆ BP ಶುಗರ್ 30 ವರ್ಷಕ್ಕೆ ಬರೋದು. ಎಲ್ಲ ಹಾರ್ಟ್ ಆಪರೇಷನ್ಗಳೆಲ್ಲ ಬೈಪಾಸ್ಗಳು. ಇವು ನಮ್ಮೆಟ್ಟಿಗೆ ನಾವೇ ಆಹಾರ ಪದ್ಧತಿನಲ್ಲಿ ನಮ್ಮ ಆರೋಗ್ಯನ ಕಳ್ಕೊಂತಾ ಇದೀವಿ. ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ. ಜೊತೆಗೆ ನಾವು ಸರಿಯಾದಂಥ ಒಂದು ಹೃದಯಪೂರ್ವಕವಾಗಿ ಮೊನ್ನೆ ನಾನು ಕೂಡ 9 ಎಕರೆ ಜಮೀನು ತಗೊಂಡಿದ್ದೀನಿ. ಅದನ್ನ ಮಾಡಿ ತೋರಿಸ್ಬೇಕಂತ ತಗೊಂಡಿದ್ದೀನಿ, ಬೇರೆ ಉದ್ದೇಶಕ್ಕಿಲ್ಲ. ನಾನು ಬ್ಯಾಸ ಹೆಂಗ್ ಮಾಡ್ಬೇಕಂತ ತಾರನಗರದಾಗ 9.5 ಎಕರೆ ತಗೊಂಡಿನಿ. ನಾನು ನಿಜವಾಗ್ಲು ನನ್ನ ನೆಕ್ಸ್ಟ್ ತೋರಿಸ್ತೀನಿ ಬ್ಯಾಸ ಹೆಂಗ್ ಮಾಡ್ಬೇಕು ಅಂತೇಳಿ. ಯಾಕಂದ್ರೆ ಈಗಾಗಲೇ ನನ್ನ ಮಂತಾಗ ದನಗಳು ಕಟ್ಕೊಂಡಿವಿ ನಾವು ಆಲ್ರೆಡಿ. ಇದನ್ನ ನಾನು ನೆಕ್ಸ್ಟ್ ತೋರಿಸ್ಬೇಕು ಅಂತಂತೇಳಿ, ಆ ಬ್ಯಾಸ ಹೆಂಗ್ ಮಾಡ್ಬೇಕು ತೋರಿಸ್ಬೇಕಂತೇಳಿ ನೆಕ್ಸ್ಟ್ ಕರ್ಕೊಂಡೋಗಿ ತೋರಿಸ್ತೀನಿ. ಸುಮ್ಮನೆ ಭಾಷಣ ಮಾಡಿ ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡಿ ಹೋದ್ರಲ್ಲ. ನಾನು ನೆಕ್ಸ್ಟ್ ಹೆಂಗೆ ಯಾವ ಥರ ಬ್ಯಾಸ ಮಾಡೋಕೆ ತೋರಿಸ್ಬೇಕಂತಾನೆ ನೆಕ್ಸ್ಟ್ ನಾನು ಯಾವುದೋ ಶಾಲೆಗಿಲ್ಲ ಹಾಕ್ಸಂಬುದಿಲ್ಲ. ನಾನು ಒಬ್ಬ ರೈತ ಅನ್ಕೊಂಡು ಇಲ್ಲಿ ನಾನು ಪ್ರಶಸ್ತಿನ ಸ್ವೀಕಾರ ಮಾಡ್ತೀನಿ ನೆಕ್ಸ್ಟ್ ಉದಾಹರಣೆಯಾಗಿ. ಕರೆಕ್ಟ್ ಅಲ್ಲ ರಗಣ? ಈ ಥರವಾಗಿ ನಾವೆಲ್ಲರೂ ಕೂಡ ಕೃಷಿ ಪದ್ಧತಿನ ನಾವು ಚೇಂಜ್ ಮಾಡ್ತೇವೆ. ಅದರಲ್ಲಿ ಅದಕ್ಕೋಸ್ಕರನೇ ಈಗೆಲ್ಲ ಬಿಲ್ಡಿಂಗ್ ಎಲ್ಲ ಮಾಡಿದ್ದೀವಿ. ಇಲ್ಲಿ ಕೂಡ ನಾನು MP ಅನುದಾನದಲ್ಲಿ 2 ಲಕ್ಷ ಕೊಟ್ಟಿದ್ದೀನಿ. ಯಾವ ಭೂಮಿನಲ್ಲಿ ಯಾವ ಥರ ಬೆಳೆ ಬೆಳಿಬೇಕು, ಹೆಂಗ್ ಮಾಡಬೇಕು ಏನು ಅಂತಂತೇಳಿ ಅದನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ. ನಮ್ಮ ಕೃಷಿ ಪದ್ಧತಿನ ನಾವು ಚೇಂಜ್ ಮಾಡ್ಕೊಳ್ಳೋಣ. ಸರ್ಕಾರದ ಅನುದಾನಗಳು ಕೂಡ ಭಾಳಷ್ಟು ಬರ್ತಾ ಇದ್ದಾವೆ. ಮೊನ್ನೆ MP ಆದಮೇಲೆ ನಾನು ಹೋಗಿ ಇವತ್ತು ಕೃಷಿ ಸಚಿವರಾಗಿರ್ತಕ್ಕ ಕೇಂದ್ರ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ನಾನು ಮನವಿ ಮಾಡಿದ್ದೀವಿ. ಇವತ್ತು ಮೆಕ್ಕೆಜೋಳನ ಇದನ್ನ ಖರೀದಿ ಕೇಂದ್ರಗಳನ್ನೆಲ್ಲ ತೆಗಿಬೇಕು, ಭಾಳ ತೊಂದರೆನಲ್ಲಿದ್ದಾರೆ. ಜೊತೆಗೆ ತೊಗರಿ ಕೂಡ ಎಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೇಳಿದೆ. ತೊಗರಿನೆಲ್ಲ ಕಂಪ್ಲೀಟ್ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಂಪ್ಲೀಟ್ ಬಿಳಿಯೋದು ಕೆಂಪು ತೊಗರಿ ಇರ್ಬೋದು, ಅದನ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಕಬ್ಬಿಂದು ಎಥನಾಲ್ದು ಅದೆಲ್ಲ ಪೆಟ್ರೋಲಿಯಂ ಸಚಿವರಿಗೆ ಬರ್ತದೆ, ಅದನ್ನು ಕೂಡ ನಾವೆಲ್ಲ ಮಾಡ್ಕೊಂತೀವಿ ಅಂತಂತೆಲ್ಲ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ಇವತ್ತು ನಮ್ಮ ಧರ್ಮಪತ್ನಿಯವರು ಕೂಡ ಇವತ್ತು ಶಾಸಕರಾಗಿದ್ದಾರೆ, ಸಂತೋಷ್ ಅಣ್ಣರು ಕೂಡ ಇವತ್ತು ಸಚಿವರಾಗಿದ್ದಾರೆ, ನಾನು ಕೂಡ MP ಆಗಿದ್ದೀವಿ. ಈ ರೀತಿಯಾಗಿ ನಿಮ್ಮ ಮನೆ ಮಕ್ಕಳಾಗಿ ಮುಂದಿನ ದಿನದಲ್ಲಿ ನಮಗಿರ್ತಕ್ಕಂಥದ್ದು ನೆಕ್ಸ್ಟ್ ಕೃಷಿ. ಅದನ್ನ ಪ್ರಾಮಾಣಿಕವಾಗಿ ಈ ಒಂದು 3 ವರ್ಷದಲ್ಲಿ ಇಡೀ 41 ಕ್ಷೇತ್ರ ಹೈದರಾಬಾದ್ ಕರ್ನಾಟಕದಲ್ಲಿ ಕೃಷಿ ಪದ್ಧತಿ ಹೆಂಗಿದೆ ಅಂತೇಳಿ ಬಂದು ನೋಡ್ಬೇಕು. ಆ ಥರ ನಾನು ಪ್ರಾಮಾಣಿಕವಾಗಿ ಮಾಡಿಕೊಡ್ತೀನಿ ಅಂತಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.